ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದ್ರೆ ದೂದ್ಸಾಗರ್, ಕರ್ನಾಟಕ ಗೋವಾ ಬಾರ್ಡ್ರದಾಗ ಐತ್ರಿ ಇದು. ಇದನ್ನು ನೋಡಿದ್ರೆ ಮನಸ್ಸು ಸಿಕ್ಕಾಬಳೆ ಖುಷಿ ಆಗುತ್ತೆ. ಸೊ ಮಸ್ತ್ ಐತಿ, ಹೋಗು ನಡ್ರಿ. 5:30 ಹುಬ್ಳಿಯಿಂದ ಸ್ಟಾರ್ಟ್ ಮಾಡಿದ್ರಿ. ಎಲ್ಲರನ್ನೂ ಕರ್ಕೊಂಡು ಪಿಕಪ್ ಮಾಡೋರಾಗ 6 ಗಂಟೆ ಆಯ್ತು. ಮುಂದಕ್ಕೆ ಧಾರವಾಡ ದಾಟಿದ ಮ್ಯಾಗ ಪೆಟ್ರೋಲ್ ಹಾಕ್ಕೊಂಡು ಕೋಲೆ ಮುಟ್ಟೋದಾಗ 10 ಗಂಟೆ ಆಯ್ತು. ಸೊ ಬಿಫೋರ್ 6 ಕಿಲೋಮೀಟ್ರ್ ಬಸ್ ಸ್ಟಾಪ್ ಮಾಡಿದ್ರೆ, ಚೆಕ್ ಪೋಸ್ಟ್ ಸ್ಟಾಪ್ ಮಾಡಿದ್ರೆ, ಚೆಕ್ ಪೋಸ್ಟ್ ಬಿಫೋರ್ ಸ್ಟಾಪ್ ಮಾಡಿದ್ರೆ ಅಲ್ಲಿ ಒಂದು 2 ಕ್ರೂಸರ್ ಬಂದು ನಮಗೆ ಕರ್ಕೊಂಡು ಹೋದರು. ಇನ್ ಕೇಸ್ ನಾವು ಚೆಕ್ ಪೋಸ್ಟ್ ದಾಟಿದ್ವಿ ಅಂದ್ರೆ ಮತ್ತು ಫುಲ್ ವೆಹಿಕಲ್ ಚೆಕ್ಕಿಂಗ, ಎಣ್ಣೆ ತೊಗೊಂಡಾರನೋ ಏನೋ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಲಪಡ ಬೇಡ ಅಂತೇಳಿ ಬಿಫೋರ್ ಸ್ಟಾಪ್ ಮಾಡಿಬಿಟ್ರು, ಚೆಕ್ ಪೋಸ್ಟ್ ಬಿಫೋರ್. ಆಮೇಲೆ ಕೋಲೆಮ್ ಹೋಗಿ ನಾಷ್ಟ ಮಾಡಿ ಹೋಗ್ಬೇಕಂದ್ರೆ ಅಲ್ಲಿ 1 ಅವರ್ ಆಯ್ತು ನೋಡ್ರಿ. ಎಲ್ಲರೂ ನೀ ಬಾ ನಾ ಬಾ ಅಂತೇಳಿ ನಾಷ್ಟ ಮಾಡಿ ಹೋಗ್ಬೇಕಂದ್ರೆ 1 ತಾಸು ನೋಡ್ರಿ ಸಿಕ್ತಿ. ನಾವೊಂದು 20 ಜನ ಇದ್ವಿ. 3 ಜನ ಗೈಡ್ ಬಂದ್ರೆ, ಒಬ್ಬರು ಮುಂದೆ ಎತ್ತಿದ್ರು, ಒಬ್ರು ಹಿಂದೆ ಎತ್ತಿದ್ರು, ಒಬ್ಬರು ನಡುವೆ ಎತ್ತಿದ್ರು. ರೋಡ್ ಗೊತ್ತಾಗಿಲ್ಲ, ಯಾಕಂದ್ರೆ ಕಾಡು. ಸೊ ಅದಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ರು ಅವರು. ಅವಾಗ ಕೌಂಟ್ ಮಾಡ್ತಿದ್ರು ಕರೆಕ್ಟ್ ಅದಾರಿಲ್ಲ ಜನ ಅಂತೇಳಿ. ಒಬ್ಬ ಗೈಡಿಗೆ ಒಂದು 6 ರಿಂದ 7 ಜನ ಅಸೈನ್ ಮಾಡ್ತಿದ್ರು. ಇನ್ ಬಿಟ್ವೀನ್ ನಾವು ಕಟ್ಟಾಗಿ ಕುಂತೀವಿ ಅಂದ್ರೆ ನಮ್ಮನ್ನು ಅವ್ರು ವೇಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಸ್ವಲ್ಪ ನಡ್ರಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು. ಯಾರೂ ಟ್ರ್ಯಾಕ್ ಮ್ಯಾಗ ಹೋಗಕ್ಕೆ ಹೋಗ್ಬೇಡ್ರಿ. ಹೋದ್ರಿ ಅಂದ್ರೆ ಸನ್ಮಾನ ಮಾಡಿ ಹೋಳಿಗೆ ತಿನ್ನಿಸಿ ಆ ಏರಿಗೆ ಕೊಟ್ಟು ಕಳಿಸ್ತಾರೆ. ಸೊ ಹೋಗಕ್ಕೆ ಹೋಗ್ಬೇಡ್ರಿ. ಟ್ರೆಕ್ಕಿಂಗ್ ಮಾತ್ರ ಅನ್ನ ಹೊತ್ತಿತ್ತು. ಅದು ಸಖತ್ ಸಿಕ್ಕಾಪಟ್ಟೆ ಕಲ್ಲು ಬಂಡಿ ಏನೇನು ಇದ್ದು ಅದನ್ನೆಲ್ಲ ದಾಟಿಗಿಟ್ಟು ಹೋಗ್ಬೇಕಾಗತ್ತೆ. ಸೊ ಅಷ್ಟೆಲ್ಲ ಮಾಡಿ ಒಂದು 2-3 ತಾಸು ಬಿಟ್ಟು 2-3 ತಾಸು ಟ್ರೆಕ್ಕಿಂಗ್ ಮಾಡಿದ್ಮ್ಯಾಗ ದೂದ್ಸಾಗರ್ ನೋಡಿದ್ವಿ. ಏನು ಸಖತ್ತಿತ್ತು ಅಂದ್ರೆ ಅನ್ನ ಹೊತ್ತಿತ್ತು ರೀ. ಮ್ಯಾಗಿಂದ ನೀರು ಬೀಳೋದು, ಮ್ಯಾಗ ಅಲ್ಲಿ ಟ್ರೈನ್ ಹೋಗೋದು, ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್. ಅದು ಹೋಗಿದ್ದೆಲ್ಲ ಫೋಟೋದು ಹಾಕ್ತೀನಿ ನೋಡಿರಿ, ಮಸ್ತ್ ಇತ್ತು. ನೀವು ಡೈರೆಕ್ಟಾಗೂ ಹೋಗ್ಬೋದು. ಕೋಲೆಮ್ ಬಂದ್ಮ್ಯಾಗ ಅಲ್ಲಿ ಮುಂದಕ್ಕೆ ಹೋದ ಫಾರೆಸ್ಟ್ ಕಡೆ ಅಲ್ಲಿ ಗೈಡ್ ಸಿಗ್ತಾರೆ. ಗೈಡ್ ತೊಗೊಂಡು ಹೋಗ್ಬೋದು. ನಾವು ಹೆಂಗೆ ಹೋಗಿದ್ರು ಪ್ಯಾಕೇಜ್ನಾಗ ಹೋಗಿದ್ವಿ. ಅದು 2,500 ಆಯ್ತು ಹುಬ್ಳಿಯಿಂದ ಹುಬ್ಳಿ ಮಠ. ಪ್ಯಾಕೇಜಾಗಿ ಹಿಂಗೆ ಇರುತ್ತೆ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಒಂದು ಬಾಕ್ಸ್ನಾಗ ಪಲಾವ್ ಕೊಡ್ತಾರೆ ಅಷ್ಟೇ. ರಾತ್ರಿ ನಮ್ಮ ರೊಕ್ಕದ ನಾವು ಊಟ ಮಾಡೋದು. ನೀವು ಸ್ವಂತ ಹೋಗ್ಬೋದು ಅಂದ್ರೆ ಕೋಲೆಮ್ ಹೋಗ್ರಿ. ಅಲ್ಲಿಂದ ಫಾರೆಸ್ಟ್ ಫೀ 600 ಪ್ಲಸ್ ಸಮಥಿಂಗ್ ಏನೋ ಐತಿ. ಮತ್ತು ಗೈಡ್ ಒಬ್ರಿಗೆ 200 ರಿಂದ 300 ರೂಪಾಯಿ ತೊಗೋಬೋದು. ಅಲ್ಲಿಂದನೂ ಹೋಗ್ಬೋದು ನೀವು ಆರಾಮ್ಸೆ. ದೂದ್ಸಾಗರ್ ಟ್ರೆಕ್ಕಿಂಗ್ ಮಾತ್ರ ಅಡ್ವೆಂಚರ್ ನೋಡಿ. ಇನ್ ಬಿಟ್ವೀನ್ 3-4 ವಾಟರ್ ಫಾಲ್ಸ್ ಅಂದ್ರೆ ನಡು ಹರಿತಿದ್ವು. ಮಿನಿಮಮ್ ಒಂದು 1 ಕಾಲು ಮಟ್ಟ ನೀರು ಬರ್ತಿದ್ವು. ಆ ನೀರಿನಾಗ ಹಾಸಿ ಹೋಗೋದು. ಸಮ್ಟೈಮ್ಸ್ ರೋಡೇ ಗೊತ್ತಾಕ್ಕಿದ್ದಿಲ್ಲ, ಹಂಗೆ ರೋಡ್ ಇರ್ತಿತ್ತಲ್ಲಿ. ಸೊ ನಡು ಕಟ್ಟಿಗೆ ಬಿದ್ದಿರ್ತಿದ್ದು, ಅಲ್ಲೆಲ್ಲೆಲ್ಲೋ ಒಳಗೆ ಹೋಗ್ತಿತ್ತು. ಅದಕ್ಕೆ ಹಂಗೆಲ್ಲ ಕರ್ಕೊಂಡು ಹೋಗಿದ್ರು. ಹೋಗೋ ಕಂಪಲ್ಸರಿ ಶೂ ಹಾಕೋರಿ, ನೀರಿನ ಬಾಟ್ಲಿ ತೊಗೋರಿ. 1 ಲೀಟ್ರ್ ನೀರಿನ ಬಾಟ್ಲಿ ತೊಗೋರಿ. ಮುಂದೆ ಹಂಗೆ ಹೋಗುತ್ತಾ ನಿಮ್ಗೆ ಜರಿ ಸಿಗ್ತಾವೆ ನೀರಿಂದ. ಸೊ ಅಲ್ಲಿ ತುಂಬ್ಕೊರಿ, ಪ್ಯೂರ್ ನೀರು ಇರ್ತಾವೆ, ಅದನ್ನು ಕುಡಿಬೋದು. ಆಲ್ಮೋಸ್ಟ್ ಕೋಲೆಮ್ ರೀಚ್ ಆಗಿ ಬೆಳಗ್ಗೆ ಜಲ್ದಿ ಹೋಗ್ರಿ. ಸಿಕ್ಕಾಪಟ್ಟೆ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ರಿಟರ್ನ್ ಬರುವಾಗ ಲೇಟ್ ಆಗುತ್ತೆ ಅಂತೇಳಿ ನಮ್ಮನ್ನು ಗೈಡ್ಗಳು ಬಿಡಲಿಲ್ಲ. ನಡ್ರಿ ಅಂತೇಳಿ ಬಡ ಕರ್ಕೊಂಬಂದ್ರೆ ನೈಟ್ ಆಯ್ತಾರೆ. ಮತ್ತೆ ಇಲ್ಲಿ ಕಾಡಿನಾಗ ಹಾದಿ ಗೊತ್ತಾಗಿಲ್ಲ, ಸುಮ್ಮ ಹುಳ ಪುಡಿ ಅಂತೆಲ್ಲ ಪ್ರಾಬ್ಲಮ್ ಅಂತೇಳಿ ಜಲ್ದಿ ಕರ್ಕೊಂಬಂದ್ರೆ. ಇನ್ನೊಂದು ಸಜೆಷನ್, ನೀವು ಕಾರ್ ತೊಗೊಂಡು ನೀವು ಟ್ರೆಕ್ಕಿಂಗ್ ಮಾಡ್ತಂದ್ರೆ ವಾಪಸ್ ಬರೋಕೆ ಆಗಂಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಕಾಲೆಲ್ಲ ಪೇನ್ ಆಗುತ್ತೆ. ಅದು ಹೋಗುತ್ತೆ ಬರ್ತಾ ಒಂದು 20+ ಕಿಲೋಮೀಟ್ರ್, 22 ಕಿಲೋಮೀಟ್ರ್ ಅದ. ಇದು ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಮತ್ತು ನೆಕ್ಸ್ಟ್ ವಿಡಿಯೋ ತರ್ತೀನಿ. ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.